ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ರಸ್ತೆಯಲ್ಲೇ ಮನೆ ಕಟ್ಟಿದ ಭೂಪ, ಕೋರ್ಟ್ ಆದೇಶ ಪಾಲಿಸಲು ತಹಶೀಲ್ದಾರ್ ಮೀನಾಮೇಷ. ಹೊಸದೊಡ್ಡಿ ದಾಸನದೊಡ್ಡಿಯಲ್ಲಿ ಅನ್ನದಾತರ ಪಾಡು ಹರೋಹರ. ನಮಸ್ಕಾರ ಸ್ನೇಹಿತರೆ. ಹಣಬಲ, ರಾಜಕೀಯ ಬಲವುಳ್ಳವರು ಏನೇ ಮಾಡಿದರೂ ನಡೆಯುತ್ತದೆ, ನಮ್ಮನ್ನು ಕೇಳುವವರು ಯಾರೂ ಇಲ್ಲ ಎಂಬ ಭಾವನೆ ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಅದಕ್ಕೆ ಉದಾಹರಣೆ ಮಳವಳ್ಳಿ ತಾಲೂಕಿನ ಹೊಸದೊಡ್ಡಿ ಗ್ರಾಮದ ಚಲುವೇಗೌಡ ಎಂಬುವರು ರಸ್ತೆಯಲ್ಲೇ ಮನೆ ನಿರ್ಮಾಣ ಮಾಡಿದ್ದಾರೆ. ಪರಿಣಾಮ 500 ಎಕರೆಗಿಂತ ಹೆಚ್ಚು ಜಮೀನಿಗೆ ಹೋಗಲು ರೈತರು ಪರದಾಡುವಂತಾಗಿದೆ. ಈ ಸಂಬಂಧ ಗ್ರಾಮದ ಜನತೆ ಕೋರ್ಟ್ ಮೆಟ್ಟಿಲೇರಿದ್ದು ನ್ಯಾಯಾಲಯ ಅಕ್ರಮ ಕಟ್ಟಡ ತೆರವಿಗೆ ಆದೇಶ ನೀಡಿದೆ. ಆದರೆ ಅದ್ಯಾವ ಕಾರಣವೋ ಗೊತ್ತಿಲ್ಲ, ತೆರವುಗೊಳಿಸಲು ಮಳವಳ್ಳಿ ತಹಶೀಲ್ದಾರ್ ಲೋಕೇಶ್ ಮೀನಮೇಷ ಎಣಿಸುತ್ತಿದ್ದಾರೆ. ಪ್ರಕರಣದ ಬಗ್ಗೆ ವಕೀಲ ಸುಬ್ರಹ್ಮಣ್ಯ ಹಾಗೂ ಗ್ರಾಮದ ಜನತೆಯ ಅಭಿಪ್ರಾಯಗಳು ಇವು. ಮಳವಳ್ಳಿ ಮತ್ತು ಕೊಳ್ಳೇಗಾಲಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 209 ಏನಿದೆ, ಅದು ಪಂಡಿತಹಳ್ಳಿ ದಾಸನದೊಡ್ಡಿ ಮಾರ್ಗದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಪಂಡಿತಹಳ್ಳಿಯ ಸರ್ವೆ ನಂಬರ್ 61 ಮತ್ತು 62 ಮತ್ತು ದಾಸನದೊಡ್ಡಿಯ ಸರ್ವೆ ನಂಬರ್ 2, 3 ಮತ್ತು 4ರಲ್ಲಿ ಸರ್ಕಾರಿ ಚುಕ್ಕಿದಾರಿ ಇದೆ. ಈ ಸರ್ಕಾರಿ ಚುಕ್ಕಿದಾರಿ ಪಂಡಿತಹಳ್ಳಿ ಗ್ರಾಮದಿಂದ ದಾಸನದೊಡ್ಡಿ ಗ್ರಾಮದಿಂದ ಮಂಚನಹಳ್ಳಿಗೆ ಹೋಗುವಂತಹ ಒಂದು ಸರ್ಕಾರಿ ರಸ್ತೆ. ಈ ಸರ್ಕಾರಿ ರಸ್ತೆಯನ್ನ ಚಲುವೇಗೌಡ ಅನ್ನುವಂತಹವರು ಮತ್ತು ಇತರರು ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರರು ಅವರೆಲ್ಲರನ್ನು ಕೂಡ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಚಲುವೇಗೌಡ ಅನ್ನುವಂತಹ ವ್ಯಕ್ತಿ ಸರ್ಕಾರಿ ಚುಕ್ಕಿದಾರಿಯನ್ನ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ತನ್ನಲ್ಲೇ ಉಳಿಸಿಕೊಳ್ಬೇಕು ಅನ್ನುವಂತಹ ದುರುದ್ದೇಶದಿಂದ ತಪ್ಪು ಮಾಹಿತಿಗಳನ್ನ ನೀಡಿ ನ್ಯಾಯಾಲಯದಲ್ಲಿ ಅಸಲು ದಾವ 353/2022 ಅಂತ ಹೇಳಿ ಒಂದು ಇಂಜಂಕ್ಷನ್ ದಾವೆಯನ್ನ ಹಾಕ್ತಾರೆ. ನ್ಯಾಯಾಲಯ ಏಕಪಕ್ಷೀಯವಾಗಿ ಆತನ ಪರವಾಗಿ ತಡೆಯಾಜ್ಞೆ ಆದೇಶವನ್ನು ಮಾಡುತ್ತದೆ. ಆ ಪ್ರಕರಣದಲ್ಲಿ ಮಳವಳ್ಳಿಯ ತಹಶೀಲ್ದಾರರು ಮತ್ತು ದಾಸನದೊಡ್ಡಿಯ ಸಾರ್ವಜನಿಕರು ಪಕ್ಷಗಾರರಾಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಕೇಸ್ನಲ್ಲಿ ಏನು ಆ ರಸ್ತೆ ಅವರನ್ನ ಸರ್ಕಾರಿ ಚುಕ್ಕಿದಾರಿಯಿಂದ ಎತ್ತಂಗಡಿ ಮಾಡಬಾರದು ಅಂತೇಳಿ, ತೆರವುಗೊಳಿಸಬಾರದು ಅಂತ ಹೇಳಿ ಏನು ತಾತ್ಕಾಲಿಕವಾಗಿ ನ್ಯಾಯಾಲಯ ತಡೆಯಾಜ್ಞೆ ಆದೇಶವನ್ನು ಕೊಟ್ಟಿತ್ತೋ, ಆ ಆದೇಶದ ಸಂಬಂಧ ವಾದ ವಿವಾದಗಳನ್ನ, ಗುಣಾಂಶಗಳನ್ನ, ದಾಖಲೆಗಳನ್ನು ಪರಿಶೀಲಿಸಿದಂತಹ ಮಳವಳ್ಳಿಯ ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯ ಮತ್ತು JMFC ರವರ ನ್ಯಾಯಾಲಯ ಅವರಲ್ಲಿ ಆ ಅರ್ಜಿಯನ್ನು ಸಲ್ಲಿಸಿದಂತಹ ಚಲುವೇಗೌಡನ ಅರ್ಜಿಯನ್ನ ವಜಾ ಮಾಡುತ್ತದೆ. ವಜಾ ಮಾಡಿ ನಂತರ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಪ್ರಕ್ರಿಯೆಗಳೇನು ಅಂತ ಹೇಳಿದ್ರೆ, ಆ ರಸ್ತೆಯ ತೆರವುಗಳು ಕಾರ್ಯ ಶುರುವಾಗಬೇಕಾಗಿತ್ತು. ನ್ಯಾಯಾಲಯ ಆದೇಶ ಮಾಡಿ ಸರಿಸುಮಾರು 1 ವರ್ಷದ ಹತ್ತತ್ರ ಆಗ್ತಾ ಇದೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ರಸ್ತೆಯನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಯಾವುದೇ ಅಧಿಕಾರಿಗಳು ಕೈಗೊಳ್ಳಿಲ್ಲ ಅನ್ನುವಂತಹದ್ದು ದುರಂತ. ಏಕೆಂತ ಹೇಳಿದ್ರೆ ಖುದ್ದು ದಾವಿಯಲ್ಲಿ ತಹಶೀಲ್ದಾರರೇ ಪಕ್ಷಗಾರರಾಗಿತ್ತು. ಯಾವ ಕಾರಣಕ್ಕೋಸ್ಕರ ತಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಆದೇಶದ ವಿರುದ್ಧ ಚಲುವೇಗೌಡ ಮೇಲ್ಮನವಿ ಹೋಗಿದ್ದು ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಜೊತೆಗೆ ಮೇಲ್ಮನವಿಯ ಯಾವುದೇ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಕ್ರಮ ವಹಿಸಬೇಕಾಗಿರ್ತಕ್ಕಂತಹ ತಹಶೀಲ್ದಾರರು ಯಾವುದೇ ರೀತಿಯಾದಂತಹ ಕ್ರಮ ವಹಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಸಂಬಂಧ ಜಿಲ್ಲಾಧಿಕಾರಿಗಳು ಕೂಡ ತುರ್ತು ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡಿದ್ರೂ ಕೂಡ ತಹಶೀಲ್ದಾರರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೆ ಇರತಕ್ಕಂಥದ್ದು ನ್ಯಾಯಾಂಗದ ನಿಂದನೆಯೂ ಕೂಡ ಅನಿಸ್ಕೊಳ್ಳುತ್ತೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಜಮಾನರ ಹೆಸರು ಪುಟ್ಟಸ್ವಾಮಿಗೌಡ ಅಂತ ಹೇಳಿ, ಏನೇನು ಸಮಸ್ಯೆ ಆಗಿದೆ ಒಂದು ಮನೆ ಕಟ್ಟಿರೋದು? ಆ ಕಡೆಗೆ ಈ ಮನೆ ಕಟ್ಟಿರೋದ್ರಿಂದ ತಿರುಗಾಡೋ ದಾರಿಗೆ ಎಲ್ರಿಗೂ ತೊಂದರೆ ಆಗಿದೆ. ಆ ಕಡೆ ಜಮೀನಿಗೆ ಹೋಗೋರಿಗೆ, ವ್ಯವಸಾಯ ಮಾಡೋರಿಗೆ, ಮತ್ತೆ ದನಕರು ಮೇಯ್ಸಕ್ಕೆ ಹೋಗೋರಿಗೆ ಎಲ್ರಿಗೂ ತೊಂದರೆ ಆಗಿದೆ. ಇದು ಇವರೊಬ್ಬರೇ ಈ ರೀತಿ ಮಾಡಿದಾರಾ ಅಥವಾ ತುಂಬಾ ಜನಗಳ ಈ ರೀತಿ ಜಾಗಗಳನ್ನ? ಏನಿಲ್ಲ, ಅದೊಂದು ಕ್ಲಿಯರ್ ಆದ್ರೆ ಬಾಕಿದೆಲ್ಲ ಏನು ಇಲ್ಲ, ಬಿಟ್ಬಿಡ್ತಾರೆ. ಓಹ್, ಇವ್ರು ಕಟ್ಕೊಂಡಿರೋದ್ರಿಂದ ಬೇರೆ ಜನಗಳು ಒಂದಷ್ಟು ಜನ ಅವ್ರು ಸಬು ಬೆಳ್ತಾರೆ, ಅವ್ರು ಬಿಡಿಸಿ ಅಂತಾರೆ. ಸುಮಾರು ಒಂದು 500 ಎಕರೆ ಹೊಸ ಜಮೀನು. ಸುಮಾರು 2.5 ವರ್ಷಗಳಿಂದ ನೀವು ಹೋರಾಟ ಮಾಡ್ತಿದ್ರು ಕೂಡ ಯಾರು ಕೂಡ ಇದಕ್ಕೆ ಯಾಕೆ ಸ್ಪಂದಿಸ್ತಿಲ್ಲ ಅಂತ ನೀವು ಯಾರ ಜನಪ್ರತಿನಿಧಿಗಳ ಹತ್ರ ಹೋಗಿ ಇದನ್ನ ತಗೊಂಡೋಗಿದ್ದೀರಾ? ಇಲ್ಲ ಸರ್, ಜನಪ್ರತಿನಿಧಿಗಳ ಹತ್ರ ಹೋಗಿಲ್ಲ. ನಾವು ತಹಸೀಲ್ದಾರರು, ಕೋರ್ಟು, DC ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ. DC ಅವರು ಆದೇಶ ಮಾಡವ್ರೆ. ಈ ತಹಸೀಲ್ದಾರ್ ಹೇಳ್ತಾರೆ ರಾಜಕೀಯ ಒತ್ತಡದಂತೆ ಬೇರೆಯವರ ಬಲಗಳ ಮೂಲಗಳಿಂದ ಗೊತ್ತಾಗಿದೆ, ರಾಜಕೀಯದವ್ರು ನಿಲ್ಲಿಸ್ತಾವ್ರೆ ಅಂತ ಹೇಳ್ತಾವ್ರೆ. ರಾಜಕೀಯ ಒತ್ತಡ ಇದು ನಿಲ್ಲಿಸ್ಬೇಕಾರೆ. ಅಂದ್ರೆ ಸರ್, ಈಗ ಒಬ್ಬ ವ್ಯಕ್ತಿಗೋಸ್ಕರ
100 ಜನಗಳ ಹಿತನ ಬಲಿ ಕೊಡ್ತಾ ಇದಾರೆ. ಕೊಡ್ತಾವ್ರೆ ಯಾರು? ರಾಜಕೀಯದವರು. ಹೌದು, ರಾಜಕೀಯದವ್ರ ಸಪೋರ್ಟ್ ನಮ್ಮೂರ ಮುಖಂಡರುಗಳು 3 ಜನ ಅವ್ರೆ. ಅವ್ರ ಹೆಸರುಗಳಂತೂ ಗೊತ್ತಿಲ್ಲ. ನಿಮ್ಮೂರವ್ರು ಬಂದು ಹೇಳ್ತಾರ ಕಣಪ್ಪ ಅಂತ ಹೇಳ್ತಾವ್ರೆ. ನಮ್ಮೂರವ್ರು ಅವರೇ ಇದ್ರಲ್ಲಿ. ಅಲ್ಲಿಗೆ ಕಾನೂನಿಗೆ ನ್ಯಾಯಕ್ಕೆ ಬೆಲೆ ಇಲ್ವಾ? ಇಲ್ಲಿ ಬೆಲೆ ಇಲ್ಲ. ಯಾಕೆ ನಮ್ಮೂರವ್ರ ಸಪೋರ್ಟ್ ಅವರಲ್ಲ 3 ಜನ. ನಮ್ಮೂರು ಮುಖಂಡರುಗಳೇ ಅವರ 3 ಜನ. ಅದರಿಂದ ಅಲ್ಲಿ MLA ಕಡೆಯಿಂದ ತಡೆ ಆಯ್ತಾ ಅದು ಇದು ತಹಸೀಲ್ದಾರ್. ಸರ್, ಏನು ಒಂದು ಈ ಒಂದು ರಸ್ತೆನ ಆಕ್ರಮಿಸಿಕೊಂಡಿದ್ದಾರೆ ಅಂತ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಿದೆ ಅಂತ ಹೇಳಿದ್ರು. ಇದು ಎಷ್ಟು ವರ್ಷಗಳಿಂದ ನಡೀತದೆ ಸರ್? 2 ವರ್ಷ ಆಯ್ತು ಸರ್. ಯಾವ್ದು ಸರ್ ಮನೆ ಅದು? ಇಲ್ಲಿ ನಮ್ಗೆ ಹಿಂದೆ ಕಾಣ್ತಿದೆಯಲ್ಲ ಅದನ್ನೇ. ಇದು ಎಷ್ಟು ವರ್ಷ ಆಯ್ತು ಸರ್ ಈ ಕಟ್ಟಿ ಮನೆನ? ಕಟ್ಟಿ ಇವಾಗ ಒಂದು 6 ತಿಂಗಳ ಮೇಲಾಗಿದೆ ಅಷ್ಟೇ. 6 ತಿಂಗಳ ಮೇಲಾಗಿದೆಯಾ? ಇನ್ನು ಗೃಹ ಪ್ರವೇಶ ಆಗಿಲ್ವಾ? ಇಲ್ಲ, ಆಗಿಲ್ಲ. ನೀವು ಈ ವಿಚಾರವಾಗಿ ಎಲ್ಲೆಲ್ಲಿಗೆ ಮನವಿ ಸಲ್ಲಿಸಿದ್ದೀರಾ? ತಾಲೂಕು ಆಫೀಸಿಗೆ ಕೊಟ್ಟಿದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದೀವಿ. 2 ಆದೇಶ ಆಗಿದೆ. ಪ್ರತಿಗಳೆಲ್ಲ ಇಲ್ಲೇ ಇದೆ. ಏನಂತಾರೆ ಮನೆ ಮಾಲೀಕರು? ಮನೆ ಮಾಲೀಕರು ಕೋರ್ಟ್ಗೆ ಸ್ಟೇ ತಗೊಬಂದ್ರು. ಮನೆ ಮಾಲೀಕರ ಹೆಸರು ಚೆಲುವೇಗೌಡ ಅಂತ. ಇವಾಗ ಯಾವ ಹಂತದಲ್ಲಿ ಬಂದು ನಿಂತಿದೆ ಅದು? ಕೋರ್ಟ್ ಸ್ಟೇ ಎಲ್ಲ ವಜಾ ಆಗಿದೆ, ಆದೇಶವಾಗಿ ನಿಂತಿದೆ. ತಹಸೀಲ್ದಾರ್ ಏನು ಕ್ರಮ ಕೈಗೊಳ್ತಿಲ್ಲ. ಅದಕ್ಕೆ ಏನಂತಾರೆ ತಹಸೀಲ್ದಾರ್ ಸಾಹೇಬ್ರು? ಹೋದ್ರೆ MA ಮಾಡೋರು ಅಂತಾರೆ, MA ಕಾಪಿ ತಂದ್ಕೊಡಿ ಅಂತಾರೆ. MA ಕಾಪಿನೂ ಸಹ ತಂದ್ಕೊಡಿದ್ವಿ ಕೋರ್ಟಿಂದ, ಆದ್ರೂ ಏನು ಕ್ರಮ ವಹಿಸ್ತಿಲ್ಲ ಅವರು. ಅದಕ್ಕೆ ಸ್ಪಷ್ಟವಾಗಿ ಏನು ಕಾರಣ ಕೊಡ್ತಿಲ್ವಾ ಅವರು? ಏನು ಕಾರಣ ಕೊಡ್ತಾ ಇಲ್ಲ ಅವರು. ಬೇರೆ ಏನಾದ್ರು ಒತ್ತಡಗಳಿದೆ ಅಂತ ಹೇಳಿದ್ರ? ಅದು ಏನು ಹೇಳಿಲ್ಲ. ಕೊನೆ ಪಕ್ಷ ನೀವು ರೋಡ್ ರಸ್ತೆ ಮಾಡದಿದ್ದು ಪರವಾಗಿಲ್ಲ, ನಮ್ಗೆ ಎಂಡಾಸ್ಮೆಂಟ್ ಕೊಡಿ, ಹೈಕೋರ್ಟ್ಗೆ ಹೋಗ್ತೀವಿ ಅಂದ್ವು, ಅದನ್ನು ಸಹ ಕೊಡ್ತಿಲ್ಲ ಅವರು. ಈ ಒಂದು ರಸ್ತೆ ಎಷ್ಟು ದೂರ ಇದೆ ಸರ್? ಈ ರಸ್ತೆ ಸುಮಾರು ಮಂಚನಹಳ್ಳಿವರೆಗೂ ಇದೆ. ಅಲ್ಲಿ ಮಂಚನಹಳ್ಳಿವರೆಗೆ ಅಂತಂದ್ರೆ ಒಂದು 300 ಮೀಟರ್ ಅಷ್ಟು ಮಾತ್ರ ಬಾಕಿ ಉಳ್ಕೊಂಡಿದೆ. ಉಳ್ಕದೆಲ್ಲ ಕ್ಲಿಯರ್ ಆಗಿದೆ ರಸ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.